ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಳಿನ ಬರ್ತ್ಡೇಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀರಾ ಅಂತ ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀರಾ. ಇನ್ನೇನು ನನ್ನ ವ್ಲಾಗ್ಸ್ ಎಲ್ಲ ನೀವು ಆಲ್ರೆಡಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡಿಲ್ಲ, ಪ್ಲೀಸ್ ನನ್ನ ವ್ಲಾಗ್ಸ್ನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರ್ಯಾರು ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ನಾನು, ನನ್ನ ಹಸ್ಬೆಂಡ್ ಹಾಗೂ ನನ್ನ ತರಲೆ ಸಿಸ್ಟರ್. ಸೊ ಹೋಗ್ತಾ ಇದ್ದೀವಿ, ಹೋಗ್ತಾ ಇಲ್ಲ, ಹೋಗಬೇಕು. ಇನ್ನು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ. ಆಫೀಸಿಂದ ಬಂದಮೇಲೆ ನಾನು, ಲಿರಿಷಾ, ನನ್ನ ಹಸ್ಬೆಂಡ್ ಹಾಗೂ ನನ್ನ ತಂಗಿ ಇಷ್ಟು ಜನ ಹೋಗ್ತೀವಿ. ಯಾರು ಬರ್ತಡೇ, ಏನು, ಎಲ್ಲಿ ಅನ್ನೋದೆಲ್ಲ ಹಾಗೆ ಅಪ್ಡೇಟ್ ಮಾಡಿ. ನಾನು ಕ್ಯೂಟ್ ಆ್ಯಂಜಲ್ ಮಲ್ಕೊಂಡಿದ್ದೆ, ಎದ್ಮೇಲೆ ರೆಡಿ ಮಾಡಬೇಕು ಬರ್ತಡೇಗೆ ಹೋಗೋಕ್ಕೆ. ಶೆಕೆ 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 ನಿದ್ದೆ, ಇನ್ನೂ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನೂ ರೆಡಿ ಮಾಡಿಸ್ಕೊಳಲ್ಲ. ಹಂಗಾಗಿ ನಿದ್ದೆ ಚೆನ್ನಾಗಿ ಮಾಡಲಿ. ಅಷ್ಟರಲ್ಲಿ ಸ್ವಲ್ಪ ಟೀ ಮಾಡ್ಕೊಂಡು ಬರೋಣ, ಟೀ ಕುಡಿಯೋಣ. ಏನು ಮಾಡ್ತಿದ್ದೀರಾ? ನಾನು ನನ್ನ ಮಗಳಿಗೆ ಇವಾಗ ಇದಕ್ಕೆ ಹೋಗ್ತೀವಲ್ಲ, ನಮ್ಮ ಅಳಿಬೈಂದು ಹ್ಯಾಪಿ ಬರ್ಡೇಗೆ ಹೋಗ್ತಾ ಇದ್ದೀವಲ್ವಾ. ಸೊ ಅವಳಿಗೆ ಯಾವ್ದು ಹಾಕೋಣ ಡ್ರೆಸ್ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ನನ್ನ ಕಬೋರ್ಡ್ ಮಾತ್ರ ತೋರಿಸ್ಬೇಡ, ಯಾವ ಅವಸ್ಥೆಯಲ್ಲಿ ಇದೆ ಅಂತ ತೋರ್ಸಂಗಿದೆ. ಇನ್ನೂ ಏನು ಸೆಟ್ ಮಾಡಿಲ್ಲ, ಹಾಗೆ ಎಷ್ಟು ಬಟ್ಟೆ ಇದಾವೆ ಅಂತ. ಸಾಕು, ಜಾಸ್ತಿ ತೋರಿಸ್ಬೇಡ. ಇವಾಗ ಈ ಔಟ್ಫಿಟ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಆಗ ನೀನಲ್ಲ, ಪಾಪುಗೇನೇನೆ ನಾನು ಹಾಕೊಳಕ್ಕಾಗುತ್ತೆ ನೋಡಿ ಗಾಯ್ಸ್. ಇಂಥ ತರಲೆ ಮಾಡುವಂದ್ರೆ ಮಾಡ್ತಾಳೆ, ಅದ್ಬಿಟ್ಟು ಬೇರೆ ಮಾತಾಡು ಬ್ಲಾಗಲ್ಲಿ ಅಂದರೆ ಮಾತಾಡಲ್ಲ. ಇಂಥ ತರಲೆ ಅದಾದ್ರೆ ಚಂದ ಮಾತಾಡ್ತಾಳೆ. ಚೆನ್ನಾಗಿದೆ, ಇದು ಹಾಕ್ಲಾ? ಸೂಪರ್ ಸೂಪರ್ ಸೂಪರ್. ಲೀರಿಷಾ ಹೇಗೆ ಕಾಣಿಸ್ತಾಳೆ? ಚೆನ್ನಾಗಿ ಕಾಣಿಸ್ತಾಳೆ. ಓಕೆ ನೋಡಿ ಗೈಸ್, ನಮ್ಮ ಅಕ್ಕ ಅವಳಿಗೆ ರೆಡಿ ಮಾಡಬೇಕು ಅಂತ ಇಷ್ಟೊಂದು ಪರದಾಡ್ದೈತೆ. ಫ್ರೆಂಡ್ಸ್, ಮುಂಚೆ ನಾವು ರೆಡಿ ಆಗೋದೇ ಒಂದು ದೊಡ್ಡದಾಗೋಗ್ಬಿಟ್ಟಿತ್ತು. ಅಂದರೆ ನಾವು ಯಾವ ಬಟ್ಟೆ ಹಾಕೊಳ್ಳೋಣ, ಯಾವ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ, ಯಾವ್ದು ಇಯರಿಂಗ್ಸ್ ಹಾಕೊಳ್ಳೋಣ, ಈ ಥರ ಹೋಗ್ತಿತ್ತು. ಇವಾಗ ಪಾಪು ಆದಮೇಲೆ ಅವಳಿಗೆ ಯಾವ ಥರ ರೆಡಿ ಮಾಡೋಣ, ಯಾವ ಥರ ಔಟ್ಫಿಟ್ ಹಾಕೋಣ ಅನ್ನೋದೇ ಒಂದು ಯಾವಾಗಲೂ ಚಿಂತೆ ಆಗೋಗ್ಬಿಟ್ಟಿದೆ. ಮಕ್ಳಿಗೆ ಏನು ಹಾಕೋದು ಚೆಂದ ಕಾಣಿಸ್ತವೆ, ಅದರಲ್ಲೂ ಬೇಬಿ ಗರ್ಲ್ಸ್ ಅಂತೂ ಸೂಪರಾಗಿ ಕಾಣಿಸ್ತಾರೆ. ಇನ್ನು ಬಾಯ್ಸ್ಗಾದ್ರೆ ಸ್ವಲ್ಪ ಹುಡುಕ್ಬೇಕು, ಗರ್ಲ್ಸ್ಗೆ ಏನು ಹುಡ್ಕಂಗೆ ಇಲ್ಲ. ಚಂದ ಚಂದ. ಓಕೆ, ನನ್ನ ಹಸ್ಬೆಂಡ್ ಬಂದಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರೆಡಿಯಾಗು ರೆಡಿಯಾಗು ರೆಡಿಯಾಗು, ಯಾವಾಗಲೂ ರೆಡಿಯಾಗು. ಕನ್ನಡಿ ಮುಂದೆ ನಿಂತ್ಕೊಂಬಾರ್ದು ಅಂದರೂ ಕೇಳಲ್ಲ. ಯಾವಾಗಲೂ ಏನಕ್ಕೆ ರೆಡಿ ಆಗ್ತೀನಿ, ನೀನೇ ರೆಡಿ ಮಾಡಿ. ನನ್ನ ಮಗಳಿಗೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಇದೆ, ಜಾನ್ಸನ್ಸ್ ಬೇಬಿ ಮಿಲ್ಕ್ ಪ್ಲಸ್ ರೈಸ್ ಕ್ರೀಮ್, ಹಾಗೆ ಜಾನ್ಸನ್ಸ್ ಬೇಬಿ ಪೌಡರ್, ಹಾಗೆ ಜಾನ್ಸನ್ಸ್ ಬೇಬಿ ಲೋಷನ್, ಹಾಗೆ ಸ್ಮಾಲ್ ಬಿಂದಿ ಇಡ್ತೀನಿ. ಇದು ನಂದು ಸುಮ್ಮನೆ ಹಾಗೆ ಡೈಲಿ ಸ್ಕಿನ್ ಕೇರ್ ತೋರಿಸ್ತೀನಿ. ಶಾಪ್ರೆಲ್ ಕಾಜಲ್ಲು, ಮತ್ತು ಹಾಗೆ ಇದು ಡೋಂಟ್ ಕೇರ್ದು ಸ್ಕಿನ್ ಕೇರ್ ಲಿಪ್ದು ಮಾಸ್ಕು. ಹಾಗೆ ಇನ್ನೇನು ಯೂಸ್ ಮಾಡ್ತೀನಿ ಅಂದರೆ ಡೈಲಿ ಒಂದು ಮಾಯ್ಶ್ಚರೈಸರ್ ಅಷ್ಟೇ ನಾನು ಅಪ್ಲೈ ಮಾಡೋದು. ನ್ಯೂಟ್ರಿಡಾನ್ ಅದು ಖಾಲಿಯಾಗಿ ಹೋಗ್ಬಿಟ್ಟಿದೆ, ಆರ್ಡ್ರ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ಹಾಗೆ ನನ್ನ ಫೇವರೆಟ್ ಅಂದರೆ ಫೇವರೆಟ್ ಪರ್ಫ್ಯೂಮ್. ನನಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ, ಗೊತ್ತಾ ಗೈಸ್? ಏನು ಗೊತ್ತಾ, ನಾವು ಇದನ್ನ ಯೂಸ್ ಮಾಡೋದು ಕ್ರೀಮ್. ಇವಾಗ ಬಂದಾಗಿಂದ ಇದನ್ನೇ ಯೂಸ್ ಮಾಡ್ತಿದ್ದಾಳೆ. ಇಲ್ಲ, ನಾನು ಅದೇ ಬೇಬಿ ಕ್ರೀಮ್ ಯೂಸ್ ಗೈಸ್, ಟೀ ಮಾಡ್ತಾ ಇದ್ದೀನಿ. ಇನ್ನೇನು ಮಾಡೋದು, ಸಂಜೆ ಆಯ್ತಲ್ಲ, ಸೊ ಟೀ ಮಾಡ್ಕೊಂಡು. ಗೈಸ್, ಇನ್ನೊಂದೇನು ಗೊತ್ತಾ, ಬರೀ ರೆಡಿಯಾಗಿ ವ್ಲಾಗ್ ಮಾಡೋದು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ. ಬಟ್ ಈ ಥರ ಕೆಲಸ ಮಾಡ್ಕೊಂಡು ವ್ಲಾಗ್ ಮಾಡೋದೈತಲ್ಲ, ಅದು ವ್ಲಾಗಿಂಗ್. ಗೈಸ್ ಏನೋ ಹೇಳ್ಬಿಟ್ಲು ಗೈಸ್. ಇವತ್ತು ನನ್ನ ವ್ಲಾಗಿಂಗಲ್ಲಿ ಒಂದು ದೊಡ್ಡ ಆಶ್ಚರ್ಯ, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಷ್ಟು ಚಂದ ಮಾತಾಡ್ತಿದ್ಯಲ್ಲ, ಏನೋ ಗೊತ್ತಿಲ್ಲ ಗೈಸ್. ಏನ್ ಗೊತ್ತಾ ಮಾತಾಡ್ತಿರೋದು, ಹಂಗೆ ನಮ್ಮ ಅಕ್ಕ ಚೆನ್ನಾಗಿ ಡೈಲಿ ಮಾಡಿಕ್ಬಿಡುತ್ತೆ, ತಿನ್ಬಿಟ್ಟು ನಾವಿಬ್ರು ಜಗಳ ಆಡ್ಬಿಡ್ತೀವಿ. ನನ್ನ ಮಗಳೊಬ್ಳು ಇದ್ದಾಳೆ ಲಿರಿಷಾ ಗೈಸ್. ಯಪ್ಪ, ಅವಳ್ದು ಇವಳ್ದು ಜಗಳ ಬಿಡ್ಸಕ್ಕಾಗಲ್ಲ. ಚಿಕ್ಕ ಮಗುದು ಒಂದೇ, ಇವಳ್ದು ಒಂದೇ ಗೈಸ್. ಮದ್ವೆ ಆಗೋನದು ಏನು ಪುಣ್ಯ ಮಾಡಿರ್ತಾವ, ಅದರಲ್ಲಿ 2 ಕೈಲೂ ತಿನ್ಬೇಕು ಗೈಸ್. ಇವಳು ಮದ್ವೆ ಆದ್ರೆ ಹುಡ್ಕ. ಟೀ ಮಾಡ್ತಾ ಇದ್ದೀನಿ. ನನಗೆ ನಮ್ಮ ಅಕ್ಕ ಎಲ್ಲ ಕೆಲಸ ಇಟ್ಕೊಳುತ್ತೆ ಗೈಸ್, ಮಾಡೋಕ್ಕೆ ಬರಲ್ಲ. ಏನು ಗೊತ್ತಾ ಗೈಸ್, ಇವಳು ಪ್ರೀತಿ ಏನು ಮಾಡ್ತಾಳೆ ಅಂದರೆ, ಅವಳು ಏನಾದರೂ ತಿನ್ನಬೇಕು, ಅವಳು ಏನಾದರೂ ಮಾಡಬೇಕು ಅಂದರೆ, ಅಕ್ಕ ನೀನು ಇದು ಸೂಪರ್ ಮಾಡ್ತೀಯ ಅಕ್ಕ, ಅಕ್ಕ ನೀನು ಕಾಫಿ ಸೂಪರ್ ಮಾಡ್ತೀಯ, ಹಿಂಗೆ ಮಾಡಿಸ್ಕೊಂಡೇ ಕಾಫಿ ಕೊಡ್ಬಿಡ್ತಾಳೆ.
ಆಯ್ತಾ ಟೀ? ಕುದೀತಾ ಇದೆ. ಅಪ್ಪ ಉಗ್ತು. ಏನಿಲ್ಲ ಹಂಗೆ ಸ್ವಲ್ಪ ಅಕ್ಕ ಭಯ ಆಗಲ್ವಾ ನಿಂಗೆ ಹಂಗೆ ಬಂದ್ರೆ? ಏನಕ್ಕಾಗುತ್ತೆ? ಇಲ್ಲಿ ಏನೇನ್ ಮಾಡಿದ್ದೀರಾ ಅಡ್ಗೆ? ಏನೇನೋ ಇಟ್ಟಿದ್ದೀರಾ? ಅನ್ನ ಇದೆ, ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿ ಇಕ್ಕಿತ್ತು. ಸಾಂಬಾರ್ ಇದೆ, ಬಸ್ ಸಾಂಬಾರ್ ಇದೆ. ನಮ್ಮ ಅಕ್ಕ ತುಂಬಾ ಕ್ರಿಯೇಟಿವಿಟಿಯಾಗೆಲ್ಲ ಮಾಡ್ತೈತೆ. ಎಂಥದ್ದು ಇಲ್ಲ ಗೈಸ್. ಗೈಸ್ ನೋಡಿ ಗೈಸ್, ಬಾಟಲ್ ಇದು ಏನಕ್ಕೆ ಅಂತ ಕೇಳ್ತ್ಯಾ? ಇದು ಫಸ್ಟ್ ನಾನು ನೀರನ್ನ ಜಾಸ್ತಿ ಕುಡಿತಾ ಇರಲಿಲ್ಲ, ಸರಿನಾ? ಲೋಟದಲ್ಲಾದರೆ ಕೌಂಟಿಂಗ್ ಸಿಗ್ತಾ ಇರಲಿಲ್ಲ. ಇನ್ನೊಂದು ಇದು ಬಿಸಿಲಿ ಅಡುಗೆ ಮಾಡೋ ಬಿಸಿಲಿ ಇದು ಬಿಸಿಲಿ ನಾನು ನೀರನ್ನ ಕರೆಕ್ಟಾಗಿ ಇದು ಮಾಡ್ಕೊತಾ ಇರಲಿಲ್ಲ. ಅದಕ್ಕೆ ಈ ಥರ ಒಂದು ಬಾಟಲ್ ಇದ್ದರೆ ಮೆಜರ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ. ಅದಲ್ದೆಲ್ಲ ಈ ಸಮ್ಮರಲ್ಲಂತೂ ನೀರು ಎಲ್ಲರೂ ಚೆನ್ನಾಗಿ ಕುಡೀರಿ, ಬಾಡಿನ ಚೆನ್ನಾಗಿ ಹೈಡ್ರೇಟಿಂಗಾಗಿ ಇಟ್ಕೊಳ್ಳಿ. ಹಾಗೆ ಜಾಸ್ತಿ ಎಳ್ನೀರು ಈ ಥರ ಎಲ್ಲ ಜಾಸ್ತಿ ಕುಡೀರಿ. ಲಿಕ್ವಿಡ್ ಮಜ್ಜಿಗೆ ಕುಡೀರಿ. ಆಯಿತು ಗೈಸ್, ಬನ್ನಿ ತರಲೆ ಸುಬ್ಬಕ್ಕ ಏನು ಮಾಡ್ತಿದ್ದಾಳೆ ನೋಡೋಣ. ನೋಡಿ ಗೈಸ್, ಟೀ ಇಡಕ್ಕೆ ಹೇಳ್ಬಿಟ್ಟು ಹೆಂಗೆ ಕೂತ್ಕೊಂಡಿದ್ದಾಳೆ. ಅದು ಇಲ್ಲಿ ನೋಡಿ, ಇಲ್ಲಿ ಯಾವುದಿದು? ಹಾಂ ನೋಡಿ ಫ್ರೆಂಡ್ಸ್, ಇವಳು ಏಜಿಗೂ ಈ ಶಿವಂಗೂ ಯಪ್ಪ ಅಕ್ಕ ಆತಾಗ ಬಿಸಿ ಬಿಸಿನೇ ಇರೋದು. ಬಿಸಿ ಕುಡಿ. ಹೆಂಗಿದೆ ಹೇಳು ನೋಡ್ಬಿಟ್ಟು ಟೇಸ್ಟ್. ನೀವು ಆಲ್ರೆಡಿ ಕೇಳ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲೆಲ್ಲ, ನಿಮ್ಮದು ಹೇರ್ ಸೀಕ್ರೆಟ್ ಮಾಡಿ, ಮತ್ತು ಹೇರ್ಸ್ ಎಲ್ಲ ಇಷ್ಟು ಚೆನ್ನಾಗಿದೆ, ಮತ್ತು ಸಿಲ್ಕಿ ಹೇರ್ಸ್ ಇದೆ, ಹೇಗೆ ಇದೆಲ್ಲ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ನಾನು ಆ ವ್ಲಾಗ್ನ ಮಾಡ್ತೀನಿ, ಸ್ವಲ್ಪ ದಿನದಲ್ಲೇ ಅಪ್ಡೇಟ್ ಮಾಡ್ತೀನಿ. ನೀವೆಲ್ಲರೂ ನನ್ನ ವ್ಲಾಗ್ನ ನೋಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೀನೇನಾದರೂ ಹೇಳಮ್ಮ. ಅದೇ 3 ಡೇಸ್ಗೆ ಒಂದ್ಸತಿ ತಲೆ ಬಚ್ಚಿದ್ರೆ ನೋಡಿ ಫ್ರೆಂಡ್ಸ್, ಇಂಥ ತರಲೆ ಮಾತಾಡ್ತಾ ಇರ್ತಾಳೆ ಇವಳು. ಅದಕ್ಕೆಲ್ಲ ನೀವು ಏನು ಅನ್ಕೊಳ್ಬೇಡಿ, ಏನು ಅನ್ಕೊಳ್ಳಲ್ಲ ಅಂತ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸು. ಸೊ ಇವಳು ನಮ್ಮ ಲಿರಿಷನ್ ಫ್ರೆಂಡು, ಕೆಳಗಡೆ ಮನೆ ಹುಡುಗಿ. ಹಾಯ್ ಮಾಡು ಸಬ್ಸ್ಕ್ರೈಬರ್ಸ್ಗೆ. ನಿಂತಾರನೆ ಅವಳು. ಹಾಯ್ ಮಾಡಮ್ಮ ಯೂಟ್ಯೂಬ್ಗೆ, ಫ್ರೆಂಡ್ಸ್ಗೆ. ಇವತ್ತು ಎಲ್ಲೋಗ್ತಾ ಇದ್ದೀವಿ ನಾವು? ಹೇಳು ಬಾಬು. ಬರ್ತಾಳೆ. ಹಾಡು ತೋರಿಸು ಇಲ್ಲಿ ಕ್ಯಾಮ್ರಾಗೆ. ಹಾಡು ತೋರಿಸು. ನಿಂಗೆ ಬಬ್ಲು ಏನಾಗಬೇಕು? ಫ್ರೆಂಡ್. ನೋಡ್ರಿ ಗೈಸ್, ಈಗಿನ ಮಕ್ಕಳು ನೋಡಿ ಗೈಸ್ ಎಷ್ಟು ಫಾಸ್ಟ್ ಇದೆ. ಅವಳೊಬ್ಳು ತೋರಿಸು ಹಂಗೆ. ಅಲ್ಲಿ ನಿನ್ಕೊ ಸ್ಮೈಲ್ ಕೊಡ್ತಾವಳು ಅವಳು. ಇವಳು ನಿರೀಶಾ ಬೆಸ್ಟ್ ಫ್ರೆಂಡ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ಗೆ. ಇವಾಗ ಬಂದರು ಗೈಸ್. ನೋಡಿ ಗೈಸ್ ಯಾವ ಥರ ತರಚ್ಕೊಂಡಿದ್ದಾರೆ ಅಂತ ತೋರಿಸಲ್ಲ. ನೋಡಿ ಗೈಸ್, ಅವ್ರ ಅಪ್ಪ ಬಂದರೆ ಯಾವ ಥರ ರಿಯಾಕ್ಷನ್ನು, ಯಾವ ಥರ ಅಂತ. ಬೇಗ ರೆಡಿ ಆಗು. ಹಾಂ ನೋಡಿ ಗೈಸ್, ನನ್ನ ಫೇವ್ರೆಟ್ ಸಾಂಗ್ ಬರ್ತೈತೆ. ನಿನಗೆ ಯಾವುದು ಫೇವ್ರೆಟ್ ಗೈಸ್? ಮಕ್ಕ ನೋಡಿ ಗೈಸ್ ಯಾವ ಥರ ಆಗಿದೆ ಅಂತ. ಇದೇ ಇವ್ರದ್ದು ರಿಯಲ್ ಏನು ಫೇಸ್. ಏನಾದರೂ ಹೇಳು ನನ್ನ ಯೂಟ್ಯೂಬ್ ಚಾನಲ್ಗೆ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಹೇಳು ಏನು? ನಾನು ಯಾವತ್ತಿದ್ರು ರಾಜ ಅಂತ. ಏನ್ರಿ ನೀನು ಯಾವತ್ತಿದ್ರು ರಾಜನೇ. ಓ, ಇವಳು ಸಪೋರ್ಟ್ ಮಾಡೋಕ್ಕೆ ಬೆಳ್ಳುಳ್ಳಿ ಥರ ಅವಳೆ. ಇವಳು ಒಬ್ಳು ಸಪೋರ್ಟ್ ಮಾಡ್ತಿರ್ತಾಳೆ ಯಾವಾಗಲೂ, ಅಲ್ವಾ ಪ್ರೇಶ್ವಿ? ಎಸ್ ಅನ್ನು. ಹಾಯ್ ಹಾಯ್ ಬಾಚಿನ ಮಾಯ್ ಮಾಡೋ. ನಮ್ಮ ಪಾಪು ಬೇಡ. ಬೊಬ್ಲು ಎಲ್ಲ ಅಲ್ಲೋದ ಅವ್ನು ನಿಲ್ಲಲ್ಲ. ಈಗ ಈಗ ಗೊತ್ತಾಯ್ತು. ರೇಖಾ ನೀನು ಜಾಯ್ನ್ ಆಗು. ಗೈಸ್ ಊಟ ಎಲ್ಲ ಆಯಿತು. ಬರ್ತಡೇ ತುಂಬ ಚೆನ್ನಾಗಾಯಿತು. ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.